ಬಟ್ ಅದು ಹಿಂದೆ ನಡೆದಿರೋದು ಒಂದು ಚಿಕ್ಕ ಸ್ಮಾಲ್ ಕನ್ಫ್ಯೂಷನ್, ಒಂದು ಕಾಂಟ್ರವರ್ಸಿ ಇರ್ಬೋದು. ಬಟ್ ಆ್ಯಕ್ಚುಲಿ ಈ ಪ್ರೆಸ್ ಮೀಟ್ ಬಂದು ಒಂದು ಒಳ್ಳೆ ವಿಷಯನ ಶೇರ್ ಮಾಡೋಣ ಅನ್ನೋದೇ ನನ್ನ ಉದ್ದೇಶ, ನಂಬರ್ 1. ಓಕೆ, ಸೊ ನಿಮ್ಮ ಟ್ಯಾಗ್ ಲೈನ್ ಆದಷ್ಟು ನನ್ನ ಪರ್ಸ್ನಲ್ ರಿಕ್ವೆಸ್ಟ್, ನೀವೆಲ್ಲ ನನ್ನ ತಮ್ಮಂದಿರ್ತಾರ ಇದ್ದೀರಾ, ಪಾಸಿಟಿವ್ ಟ್ಯಾಗ್ ಲೈನ್ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ, ಸೊ ಏನು ಕಾಂಟೆಕ್ಸ್ಟು ಅಂದರೆ, ನಾನು ಒಂದು ವರ್ಷದ ಹಿಂದೆ ಡ್ಯೂಡ್ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ವಿ. ಆ ಸಿನಿಮಾ ಶೂಟಿಂಗ್ ಆಲ್ಮೋಸ್ಟ್ ನಡೆದು ಈ ವರ್ಷ ಸೆಕೆಂಡ್ ಹಾಫ್ ಅಂದರೆ ವರ್ಷ ಎಂಡಲ್ಲಿ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಲಾಸ್ಟ್ ವೀಕ್ ಏನಾಯಿತು, ನಾನು ದುಬೈಲಿದ್ದಾಗ ಮೈತ್ರಿ ಫಿಲ್ಮ್ ಮೇಕರ್ಸ್ ಬಂದು ಪುಷ್ಪ, ರಂಗಸ್ಥಲಂ, ಸುಮಾರು ತುಂಬ ದೊಡ್ಡ ಫಿಲ್ಮ್ ಬ್ಯಾನರ್ಸ್ ಅವರು ಡ್ಯೂಡ್ ಅಂತ ಅದೇ ಸಿನಿಮಾನ ಅನೌನ್ಸ್ ಮಾಡಿಬಿಟ್ರು. ಓಕೆ, ಸೊ ಏನಾಯಿತು, ಒಂದು ಚಿಕ್ಕ ಕನ್ಫ್ಯೂಷನ್ ಏನಾಗುತ್ತೆ, ಈಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾಗೂ ಲೋಕಲ್ ಸಿನಿಮಾ ಇದು ಮೊದಲನೇ ಸಲ ಅಲ್ಲ. ನನಗೆ ಒಂದು 4 ವರ್ಷದಿಂದ ರಿವೈಂಡ್ ಅಂತ ನಾನು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದೆ. ಆವಾಗ ಸಿಲಂಬರಸನ್ ಸಿಂಬು ಅವರು ಒಂದು ದೊಡ್ಡ ಹೀರೋ ಮೂಲಕ ಇಲ್ಲೇ ರಿವೈಂಡ್ ಅಂತ ಅವ್ರ ಸಿನಿಮಾನ ಕನ್ನಡದಲ್ಲಿ ಅನೌನ್ಸ್ ಮಾಡಿಬಿಟ್ರು, ತಮಿಳ್ ಸಿನಿಮಾನ. ಸೊ ನನಗೆ ಪರಿಚಯ ಇರೋದ್ರಿಂದ ನಾನು ಫೋನ್ ಮಾಡಿ ಸಿಂಬು ಹತ್ರ ಮಾತಾಡಿ, ಪ್ರೊಡ್ಯೂಸರ್ ಹತ್ರ ಮಾತಾಡಿ ಇಮಿಡಿಯೇಟಾಗಿ ನಾನು ಸಾಲ್ವ್ ಮಾಡಿದೆ. ಅವ್ರು ಇಮಿಡಿಯೇಟಾಗಿ ಅದನ್ನ ಮಾನಾಡು ಅಂತ ರಿವರ್ಸ್ ತಗೊಂಡು ದೇ ರಿಲೀಸ್ಡ್ ಇಟ್. ಈ ಸಲ ಏನಾಯಿತು, ಅವ್ರು ಆಲ್ರೆಡಿ ಪೋಸ್ಟರ್ಸ್ ಎಲ್ಲ ಅನೌನ್ಸ್ ಮಾಡಿಬಿಟ್ಟಿದ್ರು ಡ್ಯೂಡ್ ಅಂತ, ಪ್ರದೀಪ್ ರಂಗನಾಥನ್ ಹೀರೋ. ಸೊ ನಾನು ಏನು ಮಾಡಿದೆ, ಮೈತ್ರಿ ಫಿಲ್ಮ್ ಮೇಕರ್ಸ್ ಅವ್ರ ಜೊತೆ ಮಾತಾಡಿದೆ. ಫಸ್ಟ್ ಥಿಂಗ್ ನಾನು ಏನು ಹೇಳಬೇಕು ಅಂದರೆ, ಐ ವಾಂಟ್ ಟು ಥ್ಯಾಂಕ್ ಮೈತ್ರಿ ಫಿಲ್ಮ್ ಮೇಕರ್ಸ್. ಯಾಕೆಂದರೆ ದೇ ವರ್ ವೆರಿ ಗುಡ್, ದೇ ವರ್ ವೆರಿ ಪ್ರೊಫೆಷ್ನಲ್. ಅವ್ರ ಕಡೆಯಿಂದ ಒಂದು ಚಿಕ್ಕ ಏನಾಗಿತ್ತು ಒಂದು ಮಿಸ್ಟೇಕ್ನ ದೇ ಅಕ್ನಾಲೇಜ್ಡ್ ಇಟ್, ನಂಬರ್ 1. ಎಸ್ಪೆಷಲಿ ಅನಿಲ್ ಅಂತ ಮತ್ತು ಚೆರಿ ಅಂತ, CEO ಆಫ್ ಮೈತ್ರಿ ಫಿಲ್ಮ್ ಮೇಕರ್ಸ್. ಐ ವಾಂಟ್ ಟು ಥ್ಯಾಂಕ್ ದಮ್. ದೇ ವರ್ ವೆರಿ ಏನಂತಾರೆ ರೆಸ್ಪಾನ್ಸಿವ್. ಪ್ರತಿ ಸಲ ಫೋನ್ ಮಾಡಿದಾಗ ಈ ಥರ ಒಂದು ಸರ್ ಕನ್ನಡದಲ್ಲಿ ಡ್ಯೂಡ್ ಅಂತ ನಾನು ಆಲ್ರೆಡಿ ಸಿನಿಮಾ ಬರ್ತಾ ಇದೆ ಅಂದಾಗ ದೇ ಸೆಡ್ ಸಾರಿ ಅಂಡ್ ದೇ ಅಕ್ನಾಲೇಜ್ಡ್ ಇಟ್, ನಂಬರ್ 1. ನಂಬರ್ 2, ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈ ಸಿನಿಮಾ ಚೇಂಬರಲ್ಲಿ ನಾನು ಹೋಗಿ ಒಂದು ರಿಕ್ವೆಸ್ಟ್ ಕೊಟ್ಟೆ ಸರ್ ಮೂಲಕ. ಇವರು ಗುರುಪ್ರಸಾದ್ ಸರ್ ಚೇಂಬರ್ ಟೈಟಲ್ ಇವ್ರದ್ದೇ ಇನ್ಚಾರ್ಜ್ ಬೇಸಿಕ್ಲಿ. ಸೊ ಇವ್ರ ಮೂಲಕ ನಾನೊಂದು ರಿಕ್ವೆಸ್ಟ್ ಕಳಿಸಿದೆ, ಈ ಥರ ಅಂತ ಅಂದಾಗ ಚೇಂಬರ್ ತುಂಬಾ ಸಪೋರ್ಟ್ ಮಾಡಿದ್ರು, ನಂಬರ್ 1. ನಂಬರ್ 2, ನಾನು ಈ ಮೂಲಕ ರಾಘಣ್ಣಗೆ ದೊಡ್ಡ ಮನೆಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವ್ರ ಕಡೆಯಿಂದನೂ ಚೇಂಬರ್ಗೊಂದು ಮೆಸೇಜ್ ಹೋಯಿತು. ಏನೋಯ್ತು ಅಂದರೆ, ಫಸ್ಟ್ ಏನಾಯಿತು ಅಂದರೆ ನಮ್ಮ ಸಿನಿಮಾ ಅಂತ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಅಂದರೆ ಏನಾಯಿತು ಅಂದರೆ, ಈ ಟೈಟಲ್ ನಮ್ಮದೇ, ಕನ್ನಡದಲ್ಲಿ ನನ್ನ ಬ್ಯಾನರ್ದು ನಂದು ಅಂತ ಕ್ಲಾರಿಟಿ ಸಿಕ್ಕಿದಾಗ ಚೇಂಬರ್ ಹೆಡ್ ರಾಘಣ್ಣಗೆ ಫೋನ್ ಮಾಡಿ, ಸರ್ ಈ ಥರ ಆಯಿತು, ನೀವು ಹೇಳ್ದಂಗೆ ನಾವು ಇದು ಮಾಡಿದ್ವಿ ಅಂದಾಗ ರಾಘಣ್ಣ ಒಂದು ಮಾತು ಹೇಳ್ತಾರೆ, ಇಲ್ಲ ಇದು ನನ್ನ ಸಿನಿಮಾ ಅಂತ ನೀವು ಮಾಡೋದಲ್ಲ ಸಪೋರ್ಟು, ಪ್ರತಿಯೊಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಅಂತ. ಅದು ದೊಡ್ಡ ಮನೆ, ಒಂದು ತುಂಬಾ ದೊಡ್ಡ ವಿಷಯ. ಯಾಕೆಂದರೆ ಇವತ್ತಿನ ದಿನ ಪ್ರತಿ ಫಿಲ್ಮ್ ಮೇಕರ್ನ ಕೇಳಿ ಒಂದಲ್ಲ ಒಂದು ಪ್ರಾಬ್ಲಮ್ಗಳು ಹೇಳ್ತಾನೆ ಇರ್ತಾರೆ, ಅವ್ರು ಸಪೋರ್ಟ್ ಮಾಡಲ್ಲ, ಇವ್ರು ಸಪೋರ್ಟ್ ಮಾಡಲ್ಲ ಅಂತ. ನಾನು ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಪಾಸಿಟಿವ್ ಆದ ಒಂದು ವಿಷಯ ಇದು. ಸೊ ಒಂದು, ಚೇಂಬರ್ ಸ್ಟುಡ್ ಬೈ, ದೊಡ್ಡ ಮನೆ ಸ್ಟುಡ್ ಬೈ ರಾಘಣ್ಣ. ಆ್ಯಂಡ್ ವೆರಿ ಕ್ಲಿಯರ್ ಮೆಸೇಜ್. ಇದು ಈ ಸಿನಿಮಾದಲ್ಲಿ ರಾಘಣ್ಣ ಇದ್ದರೂ ಕೂಡ ಅವ್ರ ಮೆಸೇಜ್ ಬಂದು ಎವ್ರಿ ಕನ್ನಡ ಫಿಲ್ಮ್, ಇದು ನಮಗೆ ಕನ್ನಡಿಗರಾಗಿ ನಮ್ಗೆ ಸಿಕ್ಕಂಥ ಒಂದು ದೊಡ್ಡ ಸಕ್ಸಸ್ ಅಂತ ಹೇಳ್ತೀನಿ. ಎರಡು ವಿಷಯದಲ್ಲಿ. ಏಕೆ ಅಂದರೆ, ಒಂದು ಡ್ಯೂಡ್ ಅನ್ನೋದು ತುಂಬ ಒಳ್ಳೆ ಟೈಟಲ್ ಅಂತ ತಮಿಳ್ನಾಡು ಮೀಡಿಯಾ ಎಲ್ಲ ತುಂಬ ಹೋಗಲಿದೆ. ಅವ್ರು ಯಾವಾಗ ಎಸ್ಪೆಷಲಿ ಒಂದು ಮೀಡಿಯಾ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ತುಂಬ ಪಾಪ್ಯುಲರ್, ಡ್ಯೂಡ್ ಅನ್ನೋದು ತುಂಬ ಒಳ್ಳೆ ಟೈಟಲ್ ಅಂತ ಹೊಗಳ್ಬೇಕಾದಾಗ ಅವ್ರಿಗೆ ಗೊತ್ತಾಗಿದೆ ಕನ್ನಡದಲ್ಲಿ ಒಂದು ವರ್ಷದಿಂದನೇ ಯಾರೋ ಒಬ್ಬರು ಡ್ಯೂಡ್ ಅನ್ನೋ ಟೈಟ್ಲ್ ಇಟ್ಟ ಅಂದಾಗ ಅದೇ ಮೀಡಿಯಾ ಅವ್ರು ಹೇಳಿದ್ದಾರೆ, ಕ್ರಿಯೇಟಿವ್ ವಿಷಯದಲ್ಲಿ ಕನ್ನಡ ಇಂಡಸ್ಟ್ರಿ ತುಂಬ ಮುಂದೆ ಇದೆ ಅಂತ. ಅಂದರೆ ಇಲ್ಲಿ 2 ರೀತಿ ಸಕ್ಸಸ್. ನಮ್ಗೆ ಅಷ್ಟು ಪಾಪ್ಯುಲಾರಿಟಿ ಇಲ್ದಿರ ಇದ್ರು ಕೂಡ ಈಗ ಸಿಕ್ತು ರೆಕಗ್ನಿಷನ್. ವಿ ಆರ್ ಆಲ್ ವೆರಿ ಅಹೆಡ್ ಇನ್ ದ ಮಾರ್ಕೆಟ್. ಅಂದರೆ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂನು ನಾವು ಒಂದು ಒಳ್ಳೆ ಟೈಟ್ಲ್ ಇಟ್ಟಿದ್ದೀವಿ ಅಂತ ಒಂದು. ಎರಡನೇದು, ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿದ್ರು ಕೂಡ ಕನ್ನಡದಲ್ಲಿ ಕನ್ನಡತನನೇ ಇಂಪಾರ್ಟೆಂಟ್ ಅನ್ನೋದು ಇವತ್ತಿನ ದಿನ ಪ್ರೂವ್ ಆಗಿದೆ, ನಂಬರ್ 1. ಓಕೆ, ನಂಬರ್ 2, ಈ ಟೈಟಲ್ ಎಂಡ್ ಆಫ್ ದ ಡೇ ಏನು ಕನ್ಕ್ಲೂಷನ್ ಅಂದರೆ, ಡ್ಯೂಡ್ ನಮ್ಮದೇ, ಕನ್ನಡದಲ್ಲಿ ನಾವೇ ಬರೋದು. ನಾನು ತಮಿಳಲ್ಲಿ ಏನು ಪ್ಲ್ಯಾನ್ ಮಾಡಿರಲಿಲ್ಲ, ಕನ್ನಡ ಮತ್ತು ತೆಲುಗು. ನಾನು ಮತ್ತು ಮೈತ್ರಿ ಫಿಲ್ಮ್ ಮೇಕರ್ಸ್ ಮಾತಾಡ್ತಾ ಇದ್ದೀವಿ. ಇನ್ನು 1 ಮಂತಲ್ಲಿ, ಅಂದರೆ ಅವ್ರು ಇನ್ನು ಅಕ್ಟೋಬರ್ ರಿಲೀಸ್ ಪ್ಲ್ಯಾನು, ನಾನು ನವಂಬರ್ ಡಿಸೆಂಬರ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಇದನ್ನ ಹ್ಯಾಂಡಲ್ ಮಾಡೋದು ಅನ್ನೋದು ನಾನು ಒಂದು ಐಡಿಯಾ ಕೊಟ್ಟಿದ್ದೀನಿ, ಅವರು ನನ್ನ ಹತ್ರ ಒಂದು ಸಜೆಷನ್ ಕೇಳಿದ್ದಾರೆ. ಸೊ ಆದಷ್ಟು ಬೇಗ ನಾನು
ಏನು ಕನ್ಕ್ಲೂಷನ್ ಅನ್ನೋದನ್ನ ನಾನು ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ ಪ್ರೆಸ್ ಮೀಟ್. ಬಟ್ ಇಲ್ಲಿ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಒಂದು ನಾವು ಅಷ್ಟೇ ಯಾವುದೇ ಒಂದು ಆಸೆ ಅಂದರೆ ಮಧ್ಯದಲ್ಲಿ ಸುಮಾರು ಜನ ನೋಡಿ ಸರ್ ಫೈನಾನ್ಷಿಯಲ್ ಬೆನಿಫಿಟ್ಸ್ಗೆ ಏನೋ ಒಂದು ಸಾಲ್ವ್ ಮಾಡ್ತೀವಿ ಅಂದಾಗ ಐ ಸ್ಟುಡ್ ಬೈ. ಇಲ್ಲ, ಇದು ನನ್ನ ಹೋರಾಟ ಅಲ್ಲ, ಕನ್ನಡ ಸಿನಿಮಾ ಹೋರಾಟ. ಏನಾಗುತ್ತೆ ಇವತ್ತಿನ ದಿನ ಪೋಸ್ಟ್ ರಿಲೀಸ್ ಅಂದರೆ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ರಿಲೀಸ್ಗೆ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ, ಥಿಯೇಟ್ರನ್ನ ನಮ್ಗೆ ಸಿಗಲ್ಲ, ಅದು ಸಿಗಲ್ಲ. ಅದು ಸತ್ಯ ಕೂಡ. ಅಂದರೆ ದೊಡ್ಡವರು ಔಟ್ ಆಫ್ ಕರ್ನಾಟಕ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾವೇನಾದ್ರು ಸೋತಿದ್ದಿದ್ರೆ ಈವನ್ ಯಾವ ಟೈಟಲ್ನ ಇಡಬೇಕು ಅನ್ನೋದು ಕೂಡ ಬೇರೆಯವ್ರು ಡಿಸೈಡ್ ಮಾಡೋ ಥರ ಆಗ್ಬಿಟ್ಟಿರೋದು. ಸೊ ಯಾಕೆ ಈ ಪ್ರೆಸ್ ಮೀಟ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆ ಈ ಸಕ್ಸಸ್ ಚಿಕ್ಕ ಸಕ್ಸಸ್ ಅಲ್ಲ ದೊಡ್ಡ ಸಕ್ಸಸ್, ಯಾಕೆ ನಾನು ನಿಜವಾಗಿ ಇದೊಂದು ಶೇರ್ ಮಾಡಬೇಕು ಅಂತ ಯಾಕೆ ನಾನು ಡಿಸೈಡ್ ಮಾಡಿದೆ ಅಂದರೆ, ಇದು ಕನ್ನಡ ಸಿನಿಮಾಗೆ ಸಿಕ್ಕಿದಂಥ ಒಂದು ಸಕ್ಸಸ್. ಓಕೆ, ಇದು ನನ್ನ ಸಕ್ಸಸ್ ಅಲ್ಲ, ಇದು ಚೇಂಬರ್ ಕನ್ನಡ ಇಂಡಸ್ಟ್ರಿಗೆ ಯಾವತ್ತಿದ್ರೂ ಸಪೋರ್ಟ್ ಮಾಡ್ತೀವಿ ಅನ್ನೋ ಸೆಟ್ ಮಾಡಿರೋ ಒಂದು ಎಕ್ಸಾಂಪಲ್. ಆಮೇಲೆ ಇಲ್ಲಿರೋರು ಎಸ್ಪೆಷಲಿ ಸುರೇಶ್ ಸರ್ ಮತ್ತು ಗುರು ಸರ್ ದೇ ಸ್ಟುಡ್ ಬೈ. ಅಂದರೆ ಚೇಂಬರ್ ಅವ್ರು ಏನೂ ಮಾಡಲ್ಲ ಅನ್ನೋದೆಲ್ಲ ಸುಳ್ಳು. ವೆನ್ ದೆರ್ ಇಸ್ ಅ ಪ್ರಾಬ್ಲಮ್, ವೆನ್ ಯು ರೈಟ್ ವೆಲ್ ಅಪ್ರೋಚ್ ಮಾಡಿದಾಗ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದೊಂದು ಗುಡ್ ಎಕ್ಸಾಂಪಲ್. ಹಾಗೂ ಏನು ಇಂಪಾರ್ಟೆಂಟ್ ಏನು ಅಂದರೆ, ನಾವು ಇವತ್ತಿನ ದಿನ ಎಲ್ಲ ಕಡೆ ಬರೇ ನಮ್ಗೆ ಆ ಇಶ್ಯೂಸ್ ಇದೆ ಈ ಇಶ್ಯೂಸ್ ಇದೆ ಅಂತ ಮಾತಾಡಬೇಕಾದಾಗ ಈಗ ನಾನು ಚೇಂಜಸ್ ನೋಡ್ತಾ ಇದ್ದೀನಿ. ಅಂದರೆ ವಿ ಆರ್ ಆಲ್ ಫೈಟಿಂಗ್. ಮನೆ ಕೂಡ ಶಿವಣ್ಣನ ಮನೆಯಲ್ಲಿ ಎಲ್ಲರ ಕರೆದು ಹೇಗೆ ಒಂದು ಇಂಡಸ್ಟ್ರಿನ ಫೇಸ್ ಮಾಡಬೇಕು ಅಂತ ಇಶ್ಯೂಸ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ. ಅದೇ ಥರ ರಾಘಣ್ಣ ಕೂಡ ಚೇಂಬರ್ಗೆ ಒಂದು ಒಳ್ಳೆ ಮೆಸೇಜ್ ಕಳಿಸಿದ್ದಾರೆ. ಇವತ್ತಿನ ದಿನ ನಾವಿರೋ ಪರಿಸ್ಥಿತಿಯಲ್ಲಿ ಕನ್ನಡ ಸಿನಿಮಾಗೆ ನಾವು ಆದ್ಯತೆ ಕೊಡಬೇಕು ಅಂತ. ಸೊ ಅದರಿಂದ ನಮಗೊಂದು ಒಳ್ಳೆ ಸಕ್ಸಸ್ ಸಿಕ್ಕಿದೆ. ಸೊ ಇದು ಮಾತು ಹೇಳ್ತಾ ನಾನು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಬಂದಿರೋದು. ಇದು ಖಂಡಿತವಾಗ್ಲೂ ಒಂದು ನಿಮ್ಮ ಕಡೆಯಿಂದನೂ ಒಂದು ನ್ಯೂಸ್ ಸ್ಪ್ರೆಡ್ ಆಗಬೇಕು. ಯಾಕೆಂದರೆ ಇದು ನಮ್ಮ ಸಕ್ಸಸ್ ಅಲ್ಲ, ನಿಮ್ಮ ಸಕ್ಸಸ್ಸು ಕೂಡ. ಫ್ರಮ್ ದ ಕ್ರಿಯೇಟಿವ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ, ಫ್ರಮ್ ದ ಪವರ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಓಕೆ, ಇಲ್ಲಿ ಬಂದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಗುರು ಸರ್ಗೆ ಎರಡು ಮಾತಾಡೋದು ಕೇಳ್ಕೊಂಡು ದೆನ್ ವಿಲ್ ಎಂಡ್ ಅಪ್. ಸೊ ಆದರೂ ಕೂಡ ಹೇಳ್ದಿರ ಅದು ಸಾರಾ ಗೊಂದಿಯವರು ಮತ್ತು ನರಸಿಂಹವರು ಅದಕ್ಕೆ ಸಾಥ್ ಕೊಟ್ಟರು ನನಗೆ. ಸೊ ಅದು ಇವಾಗ ಏನಿಲ್ಲ, ಅದೆಲ್ಲ ಆಯ್ತು. ಅವರು ದೊಡ್ಡ ಕಂಪ್ನಿಯವರು ಅವರೆಲ್ಲ ಅದು ಮಾಡ್ಕೊಂಬಿಟ್ಟಿದ್ರು, ದೊಡ್ಡ ಇಶ್ಯೂನೇ ಆಗಿತ್ತು. ಅವ್ರ ಅನೌನ್ಸ್ಮೆಂಟು ಇವ್ರದ್ದು ಅನೌನ್ಸ್ಮೆಂಟು ಡ್ಯೂಡ್ ವರ್ಸಸ್ ಡ್ಯೂಡ್ ಅಂತಲೂ ಬರ್ತಾಯಿತ್ತು. ಎಲ್ಲ ಇದರಲ್ಲೂ ನಾನು ನೋಡಿದೆ ಅದನ್ನು. ಸೊ ನಾವು ಒಂದೇ ಮಾತೇನು, ಪಾಪ ಅಲ್ಲೆಲ್ಲೋ ಕೆಲಸದ ದುಬೈಲಿ ಇದ್ಕೊಂಡು ಗಳಿಗೆ ಫೋನ್ ಮಾಡ್ತಾಯಿದ್ರು, ನೀವೇನು ತಲೆ ಕೆಡಿಸ್ಕೊಬಿಡಿ, ನೀವು ಡ್ಯೂಡ್ ನಿಮ್ಮದೇ ಆಗಿರುತ್ತೆ, ನಿಮ್ಮ ಕೆಲಸ ಸರಾಗ ಮುಗಿಸ್ಕೊಂಬನ್ನಿ ಅಂತ ಹೇಳಿದ್ದೆ. ಇಲ್ಲಿ ಪಾಪ ಮಿಸೆಸ್ಸು ನನಗೆ ಫಾಲೋ ಅಪ್ ಮಾಡ್ತಾಯಿದ್ರು, ಸರ್ ಏನಾಯ್ತು ಸರ್ ಅಂತ ಹೇಳ್ಬಿಟ್ಟು. ಬಟ್ ದೊಡ್ಡ ಸಮಸ್ಯೆ ಅಲ್ಲ ಅದು. ಒಂದು ಚೇಂಬರು ಮುಂದೆ ಬಂದು ಕನ್ನಡಕ್ಕೆ ಮುಂದೆ ಫಸ್ಟ್ ಆದ್ಯತೆ ಅಂತ ಹೇಳ್ಬಿಟ್ಟು ಅವರು ಮುಂದೆ ನಿಂತ್ಕೊಂಡ್ರು. ಜೊತೆಗೆ ರಾಘಣ್ಣ ಅವರು ಫೋನ್ ಮಾಡಿ ಅವ್ರನ್ನ ವಿಷಯ ಹೇಳಿದ್ದಾರೆ. ಇಮಿಡಿಯೇಟ್ ನಾವು ಮೊನ್ನೆ 19ನೇ ತಾರೀಕು ECನೂ ಇತ್ತು. ಸೊ ಈ ಥರ ಕನ್ಫ್ಯೂಷನ್ ಆಗ್ದಿರ ಇಲ್ಲಿ ಮೆಂಬರ್ ಅಂತ ಆದಾಗ ₹1000 ಕೊಟ್ಟು ಮೆಂಬರ್ಗಳಾದಾಗ ಅವ್ರು ಹಿತ ಕಾಪಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಅದಾಗುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಈ ಚೇಂಬರ್ ಬಗ್ಗೆ ಹೇಳ್ತಾ ಎಲ್ಲ ಒಳ್ಳೆ ಕೆಲಸ ಆಗ್ತಾಯಿದೆ ಅಂತ. ಜೊತೆಗೆ ಇಷ್ಟು ದಿನ ಒಂದು ಚೇಂಬರ್ದಂದು ಹೇಳಬೇಕು ಅಂತಂದರೆ, ನಾವು ಚೇಂಬರ್ EC ಮೆಂಬರ್ ಆಗಿ UFO ಮತ್ತು ಕ್ಯೂಬ್ನ ಇಲ್ಲಿ ಕರ್ಸ್ಕೋಬೇಕಂತ ಹೇಳ್ತಾಯಿದ್ರು. ಅವರು ಪ್ರತಿ ಮೀಟಿಂಗ್ನಲ್ಲೂ ಬಾಂಬೆಗೆ ತಿಳಿಸ್ತೀವಿ, ಹೆಡ್ ಆಫೀಸ್ ತಿಳಿಸಿ ಬರೋರು ಕೂತ್ಕೊಂಡು ಹೋಗೋರು. ಇವಾಗ ಒಳ್ಳೆ ಇದಾಗಿದೆ, ಕ್ಯೂಬ್ನ ಇಲ್ಲೇ ಬಂದು ಎಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ನಮ್ಮ ನಿರ್ಮಾಪಕರು ಹೋಗಿ ಚೆನ್ನೈಯಲ್ಲಿ ಕೂತ್ಕೊಂಡು ಕ್ಯೂ ಮಾಡಿಕೊಂಡು ಅವರಲ್ಲಿ ಕರೆದಾಗ ಹೋಗಿ ಸ್ಕ್ರೀನಿಂಗ್ ನೋಡಿ ಅವೆಲ್ಲ ಮಾಡ್ಕೊಂಬರೋದಕ್ಕೆ ಸುಮಾರು ದುಡ್ಡು ಖರ್ಚಾಗ್ತಾಯಿತ್ತು, ಸಮಯನೇ ವ್ಯರ್ಥ ಆಗ್ತಾಯಿತ್ತು. ಇವಾಗ ಅದೊಂದು ಚೇಂಬರ್ ಕಡೆಯಿಂದ ಇಷ್ಟು ದಿನದ ಸಾಹಸದಲ್ಲಿ ಇವಾಗ ಅದೊಂದು ಸಕ್ಸಸ್ ಆಗಿದೆ. ಇನ್ನೊಂದು ₹200 ಟಿಕೆಟ್ ಸದ್ಯದಲ್ಲಿ ಆಗುತ್ತೆ. CM ಅವ್ರು ಮನಸ್ಸು ಮಾಡಿದ್ದಾರೆ ಅದನ್ನು. ಚೇಂಬರ್ ಕಡೆ ಆ ಥರ ಆಗ್ತಾಯಿದೆ. ಕನ್ನಡಕ್ಕೆ ಯಾವಾಗಲೂ ಚೇಂಬರ್ ನಿಂತ್ಕೊಳ್ಳುತ್ತೆ. ಜೊತೆಗೆ ಇನ್ನೊಂದು, ಈ ಸಿನಿಮಾ ಯಾಕೆ ನನಗೆ ಅಷ್ಟೊಂದು ತೇಜವ್ರ ಬಗ್ಗೆ ನನಗೆ ಅಷ್ಟೊಂದು ಒಲವು ಬಂತು ಅಂತಂದರೆ, ಅವರೊಂದು ಲೈನ್ ಹೇಳಿದ್ರು, ಸಿನಿಮಾದೊಂದು ಲೈನ್ ಹೇಳಿದ್ರು, ತುಂಬ ಖುಷಿಪಟ್ಟೆ ನಾನು. ಸ್ಪೋರ್ಟ್ಸ್ ಯಾವತ್ತೂ ಸಿನಿಮಾಗಳಲ್ಲೆಲ್ಲೂ ಸಹ ಸೋತಿದ್ದಿಲ್ಲ, ಸ್ಪೋರ್ಟ್ಸಿಂದ ಹೇಳ್ಕೊಂಡು. ಸ್ಪೋರ್ಟ್ಸ್ ಗೊತ್ತಿಲ್ಲದೆ ಇರೋವಂಥ ಕರ್ಕೊಂಬಂದು ಅದು ಹೆಣ್ಮಕ್ಳ ಹತ್ರ ಮಾಡಿಸುವಂಥ ಒಂದು ಕತೆ ಅದು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಆದರೆ ನಾನು ಒಂದು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದಿನ ಇದರಲ್ಲಿ ಫಿನಿಷಿಂಗ್ ಶೆಡ್ಯೂಲ್ ಇರಬೇಕು, ಇನ್ನೊಂದು ಒಂದು ಶೆಡ್ಯೂಲ್ 2 ಶೆಡ್ಯೂಲ್ ಇರಬೇಕು ಫಿನಿಷಿಂಗು. ತುಂಬ ಡಿಸೈನ್ ನೋಡೋದೇನೆ ನೋಡಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಡಿಸೈನ್ಗಳು ಬರ್ತಾಯಿದೆ. ಮನೇಲಿ ಡಿಸೈನ್ ಹಾಕಿದ್ರು. ಸೊ ತುಂಬ ದೊಡ್ಡ ಕನಸು ಕಟ್ಟಿದ್ದಾರೆ. ಇದು ಚಿತ್ರ ಎಲ್ಲ ಅವ್ರ ಕನಸಿನ ಥರ ಬಂತು ಅಂತ ವರ್ಷದ ಚಿತ್ರ ಆಗುತ್ತೆ ಅಂತ ನಾನು ಇವಾಗ ಹೆಮ್ಮೆಯಿಂದ ಹೇಳ್ಬೋದು ಅದನ್ನು. ಸೊ ಯಾವತ್ತಿದ್ರೂ ತೇಜವರೇ, ಚೇಂಬರು ಕನ್ನಡ ಇಂಡಸ್ಟ್ರಿ ಹಿಂದೆ ಇದ್ದೇ ಇರುತ್ತೆ. ಅದು ಏನೇ ಸಮಸ್ಯೆಗಳು ಬಂದು ಕೂತ್ಕೊಂಡು ಮಾತಾಡೋದು ಎಲ್ಲೂ ಬಗೆಹರಿಯುತ್ತೆ. ಎಲ್ಲೋ ಮಾತಾಡ್ಕೊಂಡು ಎಲ್ಲೋ ಹೋಗ್ತಾಯಿದೆ, ಏನೋ ಆಗದೆ ಇರೋದು ಅದು. ಸೊ ಇವತ್ತು ಅವ್ರಿಗೊಂದು ಆ ಒಂದು ಆ್ಯಸಿಟಿ ಇತ್ತು, ಸರ್ ಇದನ್ನು ನಾನು ಹಂಚ್ಕೋಬೇಕಾಗಿತ್ತು, ಹೊರಗಡೆ ನನ್ನ ಡ್ಯೂಟ್ ಸಿನಿಮಾ ನನ್ನ ಕೈಲಿದೆ ಅಂತ ಹೇಳ್ಬಿಟ್ಟು ಅಂತ ಅದಕ್ಕೋಸ್ಕರ ಕರ್ಸ್ಕೊಂಡಿದ್ದಾರೆ, ಖುಷಿಪಟ್ಟು ಕರ್ಸ್ಕೊಂಡಿದ್ದಾರೆ. ನಿಮ್ಮ ಸಹಕಾರ ಅವ್ರಿಗೆ ಯಾವತ್ತೂ ಇಲ್ಲಿ ಒಳ್ಳೆ ಚಿತ್ರಣ ಮಾಡ್ತಾಯಿದ್ದಾರೆ. ನಮಸ್ಕಾರ. ಮಾಡಿದ್ದು ಒಂದೇ ಒಂದು ಸಣ್ಣ ವಿಷಯ, ಡ್ಯೂಡ್ ಅನ್ನೋ ಟೈಟಲ್ ತೇಜ್ ಅವರು ಭಾಳ
ಹತ್ತತ್ರ ಒಂದು ವರ್ಷದಿಂದನೇ ಅವ್ರು ರಿಜಿಸ್ಟರ್ ಮಾಡಿದ್ದು, ಅದ್ರ ಬಗ್ಗೆ ನಮಗೆ ಮಾಹಿತಿನೂ ಇತ್ತು, ಎಲ್ಲ ಇತ್ತು. ಹೋದ ವಾರ ಬಂದ್ಬಿಟ್ಟು ಒಂದು ತಮಿಳ್ ಪೇಪರಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಡ್ಯೂಡ್ ಅನ್ನೋ ಒಂದು ಪಿಕ್ಚರ್ನ ಬಂದ್ಬಿಟ್ಟು ಈ ಡ್ರ್ಯಾಗನ್ ಮಾಡಿದ್ರಲ್ಲ ಹೀರೋ ಪ್ರದೀಪ್ ರಂಗನಾಥ್, ಅವ್ರನ್ನ ಇಟ್ಕೊಂಡು 5 ಭಾಷೆಗಳಲ್ಲಿ, ಅಂದರೆ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಆ್ಯಂಡ್ ಕನ್ನಡ. ಈ ಕನ್ನಡದಲ್ಲಿ ಆಮೇಲೆ ತೆಲುಗಲ್ಲಿ ತೇಜ್ ಅವರು ಮಾಡಿರುವಾಗ ಇದನ್ನು ಅನೌನ್ಸ್ ಮಾಡಿದ್ದು ಪರ್ಹ್ಯಾಪ್ಸ್ ಅವ್ರು ಗೊತ್ತಿಲ್ಲದೆ ಮಾಡಿರ್ಬೋದು ಅಂದ್ಬಿಟ್ಟು ಇವ್ರಿಗೆ ನಾನು ಅದ್ರ ಕ್ಲಿಪ್ಪಿಂಗ್ ಕಳಿಸ್ದೆ. ಈಗ ಡ್ಯೂಡ್ ಅನ್ನೋ ಟೈಟಲ್ ನೀವೇನಾದ್ರು ಬಿಟ್ಟಿದ್ದೀರಾ, ಇಲ್ಲ ಅವರು ಹೌ ಆರ್ ದೇ ಅನೌನ್ಸಿಂಗು, ಇದು ನಿಮ್ಮ ಇದರಲ್ಲಿ ಇದೆಯಾ ಅಂದರೆ ಇಲ್ಲ ಸರ್ ನಾವೇ ಮಾಡ್ತಾಯಿದ್ದೀವಿ. ಸೊ ಅಲ್ಲಿ ನಾವು ಯಾರನ್ನ ಮಾತಾಡಿಸ್ಬೇಕಾದ್ರೆ ಅನಿಲ್ ಮೈತ್ರಿ ಫಿಲ್ಮ್ಸ್ ಅನ್ನೋರು ಆಂಧ್ರಲ್ಲಿ ಬೇಸಾಗಿದ್ದರು. ಬಟ್ ಅವ್ರ ನಂಬರ್ ಟ್ರೇಸ್ ಮಾಡಿ ಆಮೇಲೆ ತೇಜ್ ಅವ್ರ ಹತ್ರ ಕೊಟ್ಟಾಗ ಅವ್ರು ಮಾತಾಡಿದ್ರು. ಅವರು ಸರ್ ನಮ್ಮ ಅರಿವಿಗೆ ಇರಲಿಲ್ಲ ನೀವು ಕನ್ನಡದಲ್ಲಿ ಮಾಡಿದ್ದೀರ ಅಂತ ಟೈಟಲ್ನ, ಇದನ್ನು ನಾವು ಕೂತ್ಕೊಂಡು ಮಾತಾಡಿ ಕೂಲಂಕುಷವಾಗಿ ಏನು ಮಾಡಬೇಕು ಅಂತ ಮಾಡಿದ್ವಿ. ಈ ವಿಷಯನ ನಾವು ಚೇಂಬರ್ ಗಮನಕ್ಕೂ ತಂದಾಗ ನಮಗೆ ಎಲ್ಲ ಕಡೆಯಿಂದನೂ ಅದ್ರ ಏನೇನು ಪ್ರಾಬ್ಲಮ್ ಆಗಿದೆ, ನಾವು ಹೇಗಿದ್ದೀವಿ, ಯಾಕಂದರೆ ಇವರು ಹತ್ತತ್ರ ಪಾಪ ಒಂದು 80% ಮೇಲೆ ಶೂಟ್ ಮಾಡಿಬಿಟ್ಟಿದ್ದಾರೆ ಅವರು ಆಲ್ರೆಡಿ. ಆ್ಯಂಡ್ ಡ್ಯೂಡ್ ಅನ್ನೋದು ಒಳ್ಳೆ ಕ್ಯಾಚಿ ಟೈಟ್ಲು. ಯಾವುದು ಈಗ ಇವತ್ತಿನ ದಿನ ನಾವು ಬಂದ್ಬಿಟ್ಟು ಸಿನಿಮಾ ಎತ್ತೋದು ಮಾತ್ರ ದೊಡ್ಡ ವಿಷಯ ಅಲ್ಲ, ಇವತ್ತು ನಾವು ಇಟ್ಟಿರೋ ಶೀರ್ಷಿಕೆಯನ್ನು ಬಂದ್ಬಿಟ್ಟು ನಮಗೆ ಸೇಫ್ಟಿಯಾಗಿದೆಯಾ ಅನ್ನೋದನ್ನ ಕಡೆ ಗಮನ ಹರಿಸ್ಬೇಕು. ಒಬ್ಬೊಬ್ಬ ಪ್ರೊಡ್ಯೂಸರು ಎಷ್ಟು ಬಿ ಅಪ್ಡೇಟೆಡ್, ಯಾವಾಗಲೂ ಬಂದ್ಬಿಟ್ಟು ನಮ್ಮ ಶೀರ್ಷಿಕೆ ಇದೆಯಾ, ಇಲ್ಲ ನಮ್ಮ ಕತೆ ಇರೋ ಥರ ಯಾವ್ದಾನ ಇದೆಯಾ ಅಂಥವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ಅವ್ರ ಹತ್ರ ಮಾತಾಡಿದ್ರೆ ಎಂಥ ಒಂದು ದೊಡ್ಡ ಸಮಸ್ಯೆ ಇದ್ರೂ ಇದು ಸಾಲ್ವ್ ಮಾಡ್ಬೋದು. ಯಾಕಂದರೆ ಇದೇ ಮೈತ್ರಿ ಫಿಲ್ಮ್ಸು NTRನ ಇಟ್ಕೊಂಡು ಡ್ರ್ಯಾಗನ್ ಅಂತ ಒಂದು ಫಿಲ್ಮ್ ಇದು ಮಾಡಿದ್ದು, ಜೂನಿಯರ್ NTR ಡ್ರ್ಯಾಗನ್ ಅಂತ ಮಾಡಿದ್ದು. ಆವಾಗ ಇವರು ಡ್ರ್ಯಾಗನ್ ಅಂದ್ಬಿಟ್ಟು ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರು. ಅವರಿಬ್ಬರಲ್ಲಿ ಮಾತಿನ ಚಕಮಚಕಲ್ಲಿ ಇಬ್ಬರು ಡ್ರ್ಯಾಗನ್ ಅಂತಲೇ ರಿಲೀಸ್ ಮಾಡೋಂಗೆ ಆಗ್ಬಿಡ್ತು. ಸೊ ಆ ಪರಿಸ್ಥಿತಿ ನಮಗೆ ಬರಬಾರ್ದು. ಈ ಟೈಟಲ್ ನಮ್ಮ ಒಂದು ಸುಪ್ಪತ್ತಿಗೆಯಲ್ಲಿದೆ, ಅವ್ರು ತಿಳಿಸ್ಬೇಕಾದ ವಿಷಯ ಅದು ದೇ ಆಲ್ಸೋ ಬಿಹೇವ್ ವೆರಿ ಡೀಸೆಂಟ್ಲಿ. ಆ್ಯಂಡ್ ಅದಕ್ಕೆ ನಾನು ತೇಜ್ ಅವರ ಒಂದು ಪೇಷನ್ಸ್ ನಾನು ಹೇಳಬೇಕು. ಮಾತಾಡೋ ವಿಧ ಇದೆ, ಒಬ್ಬೊಬ್ರ ಹತ್ರ ಕಮ್ಯುನಿಕೇಟ್ ಮಾಡೋದು, ಜಗಳ ಆಡಿಕೊಂಡು ಈ ಟೈಟಲ್ ನಂದು, ಒಂದು ಚೇಂಬರ್ಗೆ ಇನ್ನೊಂದು ಚೇಂಬರ್ಗೆ ನಾವು ಜಗಳ ಆಡೋದ್ರಲ್ಲಿ ಯಾವ ಅರ್ಥ ಅಲ್ಲ. ಒಂದು ಹೊಂದಾಣಿಕೆಯಲ್ಲಿ ನಾವು ಮಾತಾಡ್ಕೊಂಡ್ರೆ ವಿ ಕ್ಯಾನ್ ಡಿರೈವ್ ಫಾರ್ ಸಮ್ ಕೈಂಡ್ ಆಫ್ ಅ ಸೊಲ್ಯೂಷನ್. ಸೊ ಈ ಥರ ಇವತ್ತಿನ ದಿನ ಇನ್ನೂ ಅವರಲ್ಲಿ ಮಾತುಕತೆಗಳು ನಡೀತಿದೆ, ಒಳ್ಳೆತನವಾಗಿ ನಡೀತೆ. ಯಾಕಂದರೆ ಅವರು ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ತೇಜ್ ಅವ್ರಿಗೆ. ತೇಜ್ ಅವರು ಆಮೇಲೆ ಕೊನೆಗೆ ನಮ್ಮ ಅಧ್ಯಕ್ಷರು ನರಸಿಂಹಳು ಅವ್ರ ಹತ್ರ ಮಾತಾಡಿ, ಅವ್ರಿಗೆ ನಮ್ಮ ರಾಘಣ್ಣ ಅವರು, ಯಾರು ರಾಘವೇಂದ್ರ ರಾಜ್ಕುಮಾರ್ ಅವರು ಮಾತಾಡಿ, ಎಲ್ಲರೂ ಮಾತಾಡಿ, ಸರಾಗೋವಿಂದ್ ಅವರು ಎಲ್ಲರೂ ಕಲೆಕ್ಟಿವ್ ಆಗಿ ಒಂದು ಡಿಸಿಷನ್ ತೊಗೊಂಡು ಈಗ ಅಧಿಕೃತವಾಗಿ ಕನ್ನಡ ಮತ್ತು ತೆಲುಗುಗೆ ಇನ್ನೂ ನಾವು ಮಾತಾಡಬೇಕು. ಬಟ್ ಕನ್ನಡಕ್ಕೆ ಡ್ಯೂಡ್ ಅನ್ನೋ ಟೈಟಲ್ ತೇಜ್ ಅವ್ರದ್ದು ಅನ್ನೋದು ಆಯಿತು. ಆ್ಯಂಡ್ ಕತೆ ಬಗ್ಗೆ ಹೇಳಬೇಕಂತಂದರೆ ಈ ಹಸ್ ಟೇಕನ್ ಅ ವಂಡರ್ಫುಲ್ ಸ್ಕ್ರಿಪ್ಟ್ ಅಬೌಟ್ ವಿಮೆನ್ ಫುಟ್ಬಾಲ್. ಈಗ ಸ್ಪೋರ್ಟ್ಸ್ ಬಗ್ಗೆ ನಾವು ಹೇಳ್ಬೇಕು, ಗುರುಪ್ರಸಾದ್ ಸರ್ ಹೇಳ್ದಂಗೆ ಇಂಥ ಸಿನಿಮಾಗಳು ಭಾಳ ಪ್ರೇರಣೆಯಾಗಿ ಇವತ್ತಿನ ಜನ ಹೆಣ್ಮಕ್ಳಿಗೆ ಅವರು ಮುಂದೆ ಬರಬೇಕು ಅನ್ನೋ ಥರ ಈಸ್ ಟೇಕಿಂಗ್ ಇಟ್ ಇನ್ ಅ ಮೋಟಿವೇಟಿವ್ ವೇ. ಸೊ ಈ ಚಿತ್ರತಂಡದವ್ರಿಗಾಗಲಿ ತೇಜ್ ಅವ್ರಿಗಾಗಲಿ ಎಲ್ಲ ಒಳ್ಳೇದಾಗಬೇಕು. ಇವತ್ತೇನು ನಮ್ಮಲ್ಲಿ ಬಂದ್ಬಿಟ್ಟು ಸಣ್ಣ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅದು ಇಟ್ ವಿಲ್ ಗೆಟ್ ಕ್ಲಿಯರ್ಡ್ ವೆರಿ ಸೂನ್. ಸೊ ಕನ್ನಡ ಟೈಟ್ಲು ತೇಜ್ ಅವ್ರದ್ದು ಡ್ಯೂಡ್ ಅನ್ನೋದು ಇವರ ಸುಪ್ಪತ್ತಿಗೆಯಲ್ಲಿ ಇದೆ. ಇನ್ನು ಮುಂದಕ್ಕೆ ಏನು ನಡೆಯುತ್ತೆ ಅನ್ನೋದನ್ನು ಕಾದಿದ್ದು ನೋಡೋಣ. ನಿಮ್ಮೆಲ್ಲರ ಸಹಾಯ ಇದರಲ್ಲಿ ಆ ಪಿಕ್ಚರ್ನ ಪ್ರಮೋಟ್ ಮಾಡೋದು ಮಾತ್ರ ಅಲ್ಲ, ಚಿತ್ರರಂಗದಲ್ಲಿ ಯಾವುದೇ ಒಂದು ಯಾಕಂದರೆ ನಾವು ಆ್ಯಸ್ ಅನ್ ಎಲೆಕ್ಟೆಡ್ ಮೆಂಬರ್ ನಮ್ಮ ಕೈಯಲ್ಲಿ ನಾವಾಗಲಿ, ಗುರುಪ್ರಸಾದ್ ಅವರಾಗಲಿ, ಇಲ್ಲ ನಮ್ಮ ಚೇಂಬರ ಯಾವುದೇ ಒಂದು ಮೆಂಬರ್ ಆಗಿದ್ರು ನಮ್ಮ ಕನ್ನಡ ಚಲನಚಿತ್ರಕ್ಕೆ ಏನು ನಮ್ಮಿಂದ ಸಹಾಯ ಆಗುತ್ತೋ ಅದನ್ನು ದಯವಿಟ್ಟು ಮುಂದೆ ಬಂದು ನಾವು ಮಾಡಬೇಕು ಅನ್ನೋದನ್ನು ನಾನು ಎಲ್ಲರ ಹತ್ರ ಬೇಡ್ಕೊಳ್ತೀನಿ. ಮಾಡ್ತಾಯಿದ್ದೀವಿ, ಎಲ್ಲರೂ ಮಾಡ್ತಾಯಿದ್ದೀವಿ. ಆ್ಯಂಡ್ ಕೆಲವ್ರಿಗೆ ಚೇಂಬರ್ ಏನು ಕೆಲಸ ಮಾಡ್ತಿಲ್ಲ ಆ ಥರ ಎಲ್ಲ ಒಂದು ಭಿನ್ನಾಭಿಪ್ರಾಯಗಳು ಇರ್ಬೋದು. ಬಟ್ ದಿಸ್ ಇಸ್ ಅ ವೆರಿ ಬಿಗ್ ಎಕ್ಸಾಂಪಲ್ ಟು ಶೋ ದ್ಯಾಟ್ ವಿ ಆರ್ ಆಲ್ ಟುಗೆದರ್. ಏನೇ ಸಮಸ್ಯೆ ಬಂದರೂ ನಮ್ಮಲ್ಲಿ ನಾವು ಸಾಲ್ವ್ ಮಾಡಿಕೊಂಡು ಕೂಲಂಕುಷವಾಗಿ ಮಾತಾಡಿ ವಿತ್ ಪೇಷನ್ಸ್ ಡೀಲ್ ಮಾಡಿದೆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದೆ. ಐ ಒನ್ಸ್ ಅಗೇನ್ ಥ್ಯಾಂಕ್ ಆ್ಯಂಡ್ ವಿಶ್ தேஜ் அண்ட் his entire team grand success for the film Dude. உங்களுக்கு என்னன்னா சார், நீங்கள் வந்து ரொம்ப சப்போர்ட் பண்ணீங்க. கன்னடா சேம்பர் பற்றி, கன்னடா சினிமா பற்றி ரொம்ப பெருமையாக பேசுனீங்க. நான் ஒரு யூடியூப் நான் பார்த்தேன். ரொம்ப ரொம்ப நன்றி சார். எப்போவுமே நாங்கள் எல்லாருமே மக்களுக்கு என்டர்டெயின் பண்ணுறது தான் நம்ம மூல இன்ட்ரெஸ்ட். பட் இது வந்து ஒரு கன்ஃபியூஷன் எல்லாம் வந்தாலும் கூட நீங்கள் வந்து நமக்கு ரொம்ப சப்போர்ட் பண்ணீங்க. ரொம்ப ரொம்ப நன்றி. தேங்க்யூ ஃபார் எஸ்பெஷலி தமிழ் மீடியா. ಓಕೆ ಓಕೆ ಬಿಸ್ಮಿ ಅಂತ ಒಬ್ಬರು ರಿಪೋರ್ಟರ್, ಅವ್ರು ತುಂಬಾ ಏನಂತಾರೆ
ಟಾಪ್ 3ಯಲ್ಲಿದ್ದಾರೆ. ಅವರು ಕನ್ನಡ ಇಂಡಸ್ಟ್ರಿ ಬಗ್ಗೆ, ಕನ್ನಡ ಬಗ್ಗೆ ತುಂಬಾ ಹೊಗಳಿ ಮಾತಾಡಿದ್ರು. ಅಂದರೆ ದೇ ಆರ್ ತುಂಬಾ ಸೆಲ್ಫ್ ರೆಸ್ಪೆಕ್ಟ್ ಇದೆ ಅಂತೆಲ್ಲ ಹೇಳಿದ್ರು. ತುಂಬ ಥ್ಯಾಂಕ್ಸ್ ಸರ್, ನನ್ರಿ. ಸರ್ ಏನು ಕೇಳಿದ್ರೆ ಇದು ಅಂದರೆ ಟೈಟ್ಲ್ ಸೇಮ್ ಅಲ್ಲೂ ಆಗಿದ್ದರಿಂದ ಒಂದಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ದ ಅಂತ ಏನಾಗಿತ್ತ ತಲೆಯಲ್ಲಿ? ಹ್ಞೂ ಸರ್, ಇಲ್ಲಿ ಏನಾಗುತ್ತೆ, ಇದು ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸರ್. ಈ ಪ್ಯಾನ್ ಇಂಡಿಯಾ ನಿಜವಾಗ್ಲೂ ಅದು ಒಳ್ಳೇದಾ ಕೆಟ್ಟದ? ಈ ಪ್ಯಾನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಬಂದಾದ್ಮೇಲೆ ಕಾನ್ಸೆಪ್ಟ್ ಏನೋ ಬಂದ್ಬಿಡ್ತು, ಬಟ್ ಅದ್ರ ಪ್ರಾಸೆಸ್ಸಿನ ಯಾರು ಡಿಫೈನ್ ಮಾಡಿಲ್ಲ. ನಾನು ನಿಮ್ಗೆ ಹೇಳ್ದಂಗೆ ಯಾರೋ ಒಬ್ರು ಮೂಲೆಯಲ್ಲಿ ಕೂತ್ಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ಬೋದು ಅನ್ಕೊಂಡ್ಬಿಟ್ಟಾರೆ. ಅದು ಆಗಲ್ಲ. ಇಲ್ಲಿ ನೋಡಿ, ಇದು ನಮ್ಮ ಈ ಫೈಟ್ ಇದೆಯಲ್ಲ, ನನ್ನ ಈ ಫೈಟು ಇದು ನಾಟ್ ಅಗೇನ್ಸ್ಟ್ ಮೈತ್ರಿ, ಐ ಆಮ್ ಟಾಕಿಂಗ್ ಅಬೌಟ್ ದ ಸಿಚುವೇಶನ್. ಈ ಫೈಟ್ ನಮ್ಗೆ ಯಾಕೆ ಹೆಲ್ಪ್ ಆಗುತ್ತೆ, ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇಲ್ಲಿ ನಾವು ಸೋತಿದ್ರೆ ಯಾರೋ ಒಬ್ರು ಅಲ್ಲಿ ಕೂತ್ಕೊಂಡು ಟೈಟ್ಲ್ ನಿರ್ಧರಿಸೋರು. ಈಗ ಪ್ಯಾನ್ ಇಂಡಿಯಾ ಸಿನಿಮಾನ ಹೇಗೆ ಮಾಡ್ಬೋದು ಅಂತ ಯಾರನ್ನಾದ್ರು ಕೇಳಿ ನೋಡಿ. ಸುಮ್ಮನೆ ದುಡ್ಡಿತ್ತು, ಜಾಸ್ತಿ ಬಜೆಟ್ ಇದ್ದರೆ ಎಲ್ಲೋ ಒಬ್ಬ ಅನೌನ್ಸ್ ಮಾಡಿಬಿಡ್ತಾರೆ. ಹೇಗೆ ಪ್ಯಾನ್ ಇಂಡಿಯಾ ಸಿನಿಮಾನ ಪ್ರಾಸೆಸ್ ಮಾಡಬೇಕು ಅನ್ನೋದು ಯಾರು ಡಿಫೈನ್ ಮಾಡಿಲ್ಲ ಸರ್. ಅದೇ ಗುರು ಸರ್ ಇಲ್ಲಿ ಅವ್ರ ಚೇಂಬರಲ್ಲಿ ಮಾತುಕತೆ ಮಾತಾಡ್ತಾ ಇದ್ದಾರೆ. ಒಂದು ಪ್ಯಾನ್ ಇಂಡಿಯಾ ಟೈಟ್ಲನ್ನ ಹೆಂಗೆ ರಿಜಿಸ್ಟರ್ ಮಾಡಬೇಕು ಅಲ್ವಾ? ಈಗ ನೋಡಿ, ಗಾಡ್ ಅನ್ನೋ ಟೈಟ್ಲ್ ನಾನು ಅನೌನ್ಸ್ ಮಾಡಿದ್ದೀನಿ. ಗಾಡ ಇನ್ನೊಬ್ರು ಯಾರೋ ಅನೌನ್ಸ್ ಮಾಡಿಬಿಡ್ತಾರೆ, ಅಷ್ಟೇ ತಾನೇ ಅಂತ. ಸೊ ದೇವರನ್ನಾಗಲೂ ಇಲ್ಲಿ 2 ಟೀಮ್ ಇರಲ್ಲ ಸರ್. ಇಲ್ಲಿ ಒಬ್ರು ಗೆಲ್ಲಲ್ಲ ಸರ್, ಒಬ್ರು ಸೋಲಲ್ಲ ಸರ್. ಎಲ್ಲ ಬೇರೆ ಬೇರೆನೇ ಇರುತ್ತೆ ಸರ್. ಓಕೆ, ಈಗ ಎಷ್ಟು ಬೇರೆ ಇರುತ್ತೆ ಅನ್ನೋದು ನೀವು ಸಿನಿಮಾ ಬಂದು ನೋಡಿದ್ರೇ ಗೊತ್ತಾಗೋದು. ಬಟ್ ನೀವು ಹೇಳಿದ್ದಕ್ಕೆ ನಿಜ. ಜನರಲ್ ಸ್ಪೋರ್ಟ್ಸ್ ಸಿನಿಮಾ ಅಂದ್ರೆ ಏನು? ಈಗ ಜನರಲಾಗಿ ನಿಮ್ಮ ಲೈಫಲ್ಲಿ ಏನೋ ಒಂದು ಮದುವೆ ಮಾಡ್ಕೊತೀರಾ, ಒಂದು ಮ್ಯಾಕ್ಸಿಮಮ್ ಒಂದು ಮದುವೆ, ವರ್ಸ್ಟ್ ಕೇಸಲ್ಲಿ ಡೈವರ್ಸ್ ಅದು 2 ಮದುವೆ, ಏನೋ 2 ಮಕ್ಕಳು ಎತ್ತೀರಾ, ಮದುವೆ ಮಾಡ್ತೀರಾ, ಸಾಯ್ತೀರಾ, ಅಷ್ಟೇ ತಾನೇ. ಬಟ್ ಮಧ್ಯದಲ್ಲಿ ಒಂದು ಮಜಾ ನಡೆಯುತ್ತೆ ತಾನೆ, ಅದು ಸ್ಪೆಸಿಫಿಕ್ ಆಗಿರುತ್ತೆ. ಅದೇ ಥರ ಫಾರ್ಮ್ಯಾಟ್ ಅದೇನೆ, ಬಟ್ ಒಳಗಡೆ ಬೇರೆನೇ ಇರುತ್ತೆ. ಇದನ್ನ ಮಾತ್ರ ನಾನು ರೆಡಿ ಮಾಡ್ಕೊಂಬಂದಿದ್ದೀನಿ ಬ್ರದರ್. ಯಾಕಂದ್ರೆ ಈ ಕ್ವಶನ್ನ ನೀವು ಸುಜಯ್ ಕೇಳಿದಾಗ ಸುಜಯ್ ಹೇಳಿದ್ರು, ಅದಕ್ಕಿಂತ ರೆಡಿಮೇಡ್ ಆನ್ಸರ್. ಇಬ್ರು ಫ್ರೆಂಡ್ಸ್ ಆಗಿದ್ದಾಗ ನೀವು ಅದನ್ನ ಬಿಟ್ಟು ಬೇರೆ ಮಾಡ್ಬೋದಿತ್ತಲ್ಲ ಅಂತ ಸರ್. ಈಗ ಕ್ಲೋಸ್ ಫ್ರೆಂಡ್ಸ್ ಅಂತೇಳಿ ಕರೆಕ್ಟ್. ಈಗ ಒಂದು ಮಾತು ಹೇಳ, ಬಿಟ್ಟು ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಬೋದಿಲ್ಲ. ಒಂದು ಈ ಸಿನಿಮಾ ನಾನು 1 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು ನಾನು ಮೊದಲು. ಓಕೆ, ಸುಜಯ್ ರೀಸೆಂಟಾಗಿ ಮಾಡಿದ್ದು ಒಂದು. ಎರಡನೇದು, ನಾವು ಹೇಳಕ್ಕೆ ಹೊರಟಿರೋ ವಿಷಯ, ಜನರಿಗೆ ರಂಜಿಸೋದಕ್ಕೆ ಹೋಗಿರೋ ವಿಷಯ ಬೇರೆ ಬೇರೆ. ಸೊ ಬೇರೆ ಬೇರೆ ಅಂದರೆ ಬಿಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಈ ಇನ್ನೊಂದು ದೊಡ್ಡ ಒಬ್ರು ಹೀರೋ ಹೇಳಿದ ಪಾಯಿಂಟ್ ಯೂಸ್ ಮಾಡ್ತೀವಿ. ಇದು ಸಮುದ್ರ ಸರ್, ಕೆರೆ ಅಲ್ಲ. ಒಬ್ರು ಈಜಬೇಕಾದಾಗ ನಾವು ಒಬ್ಬೊಬ್ಬರನ್ನ ಟಚ್ ಮಾಡೋ ಅಂತ ಒಂದು ಟೆನ್ಷನ್ ಇರುತ್ತೆ. ಸಮುದ್ರದಲ್ಲಿ ಹಂಗಿಲ್ಲ. ನನ್ನ ಪಾಡು ಅವ್ರವ್ರ ಕೆಪಾಸಿಟಿಗೆ ಅವ್ರು ಈಜ್ಕೊಬೋದು. ಒಬ್ರು ದೊಡ್ಡ ಹೀರೋ ಹೇಳಿದಾರೆ ತಾನೇ ಈ ಮಾತನ್ನ, ಇದು ಅನ್ವಯಿಸುತ್ತಿಲ್ಲ. ಏನಂದ್ರೆ ಇದೊಂದು ಸಮುದ್ರ. ಈ ಕಾನ್ಸೆಪ್ಟೇ ಬೇರೆ, ಆ ಕಾನ್ಸೆಪ್ಟೇ ಬೇರೆ, ಆಯಿತಾ? ಏನು ಒಂದು ಸಿಂಬಲ್ ಚಿಕ್ಕದೇನೋ ಅಂದರೆ ಒಂದು ಸ್ಪೋರ್ಟ್ಸ್. ಫುಟ್ಬಾಲ್ ನಾನು ಬಾಲ್ ಇಟ್ಕೊಂಡಿದ್ದೆ, ಅಲ್ಲಿ ಅನುರ ಕಶ್ಯಪ್ ಇಟ್ಕೊಂಡಿದ್ದಾರೆ ಅನ್ನೋದೇ ಪಾಯಿಂಟು. ಅನ್ನೋದು ಬಿಟ್ಟರೆ ಬೋತ್ ಆರ್ ಡಿಫ್ರೆಂಟ್ ಸ್ಟೋರೀಸ್. ನಾನು ಅವ್ರ ಪರವಾಗಿ ಜಾಸ್ತಿ ಹೇಳೋಕ್ಕಾಗಲ್ಲ, ಬಿಕಾಸ್ ಆ್ಯಸ್ ಎ ಡೈರೆಕ್ಟರ್, ಆಸ್ ಎ ಫ್ರೆಂಡ್ ನನಗೇನೋ ಹೇಳಿದ್ದಾರೆ. ನಾವು ಅವ್ರು ಕ್ಲಿಯರ್ ಆಗಿದ್ದೀವಿ, ಅವರು ಬೇರೆ ನಾವು ಬೇರೆ. ಸೊ ಇಬ್ಬರೂ ಬೇರೆ ಬೇರೆ ರೀತಿಲಿ ಇದು ಮಾಡ್ತೀವಿ. ಸೊ ನಾನು ಯಾಕೆ ಬೇರೆದು ಎತ್ಕೊಳ್ಳಲ್ಲ ಅಂದರೆ, ನೋಡಿ ಸರ್, ಏನಾಗುತ್ತೆ ಇವತ್ತಿನ ಜನ್ರೇಷನ್ಗೆ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಡಿಪ್ರೆಷನ್. ಈಗ ಪ್ರತಿಯೊಬ್ಬರು ಒಂದೊಂದು ರೀಸನ್ ಡಿಪ್ರೆಷನ್ಗೆ ಹೋಗ್ತಾರೆ. ವಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂದರೆ ಒಂದು ಸ್ಪೋರ್ಟ್ಸ್ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಆಗಿಬಿಟ್ಟಿದೆ. ಇಲ್ಲಾಂದರೆ ಇನ್ನೊಂದು ಸಿಗರೇಟ್ ಕುಡಿಯೋದು, ಡ್ರಗ್ಸು, ಅದೆಲ್ಲ ಪಾಯಿಂಟು. ಒಬ್ಬರು ಒಂದು ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿದ್ರೆ ಆ ಪರ್ಸ್ನಾಲಿಟಿ ಡೆವಲಪ್ ಮಾಡುತ್ತೆ ಹುಡುಗರಿಗೆ, ಎಲ್ಲರಿಗೂ. ಸೊ ನಾನು ಆ ಸ್ಪೋರ್ಟ್ಸ್ ಕಲ್ಚರ್ನ ತರಬೇಕು ಅನ್ನೋದು ಆಸೆ. ಕ್ರಿಕೆಟ್ ಬಿಟ್ಟರೆ ವರ್ಲ್ಡಲ್ಲಿ ಫುಟ್ಬಾಲ್ ಇಸ್ ದ ನೆಕ್ಸ್ಟ್ ಬಿಗ್ ಥಿಂಗ್. ಇನ್ಫ್ಯಾಕ್ಟ್ ದ ಬಿಗ್ಗೆಸ್ಟ್ ಥಿಂಗ್ ಇಸ್ ಫುಟ್ಬಾಲ್. ಬಟ್ ಇಂಡಿಯಾದಲ್ಲಿ ಮಾತ್ರ ಕ್ರಿಕೆಟು. ಬಟ್ ಇವತ್ತಿನ ದಿನ ಸೌತ್ ಇಂಡಿಯಾದಲ್ಲಿ ಫುಟ್ಬಾಲ್ ಇಸ್ ಪಿಕಿಂಗ್ ಅಪ್. ಒಂದು. ಎರಡನೇದು, ಅಪ್ಪು ಸರ್, ನಮ್ಮ ಪುನೀತ್ ರಾಜ್ಕುಮಾರ್ ಸರ್ಗೆ ಫುಟ್ಬಾಲ್ ಅನ್ನೋದು ತುಂಬಾ ಫೇವ್ರೆಟ್ ಗೇಮ್ ಆ್ಯಕ್ಚುಲಿ ಕ್ರಿಕೆಟ್ಗಿಂತ. ಅದು ನಾನು ರಾಘಣ್ಣ ಡಿಸ್ಕಸ್ ಮಾಡಿದ್ದೀವಿ. ಅದಾದಮೇಲೆ ಹೆಣ್ಮಕ್ಳಿಗೆ ಒಂದು ಅವರೇ ಸ್ಟ್ರಾಂಗ್ ಅಂತ ಅವ್ರ ಒಂದು ಸ್ಲ್ಯಾಗೇ ಇದೆ. ಸೊ ಅದಕ್ಕೋಸ್ಕರ ವಿ ವಾಂಟೆಡ್ ಟು ಟ್ರಿಬ್ಯೂಟ್. ಐ ಥಿಂಕ್ ಇದೇ ಫಸ್ಟ್ ಟೈಮ್ ಒಬ್ಬ ಹೀರೋಗೆ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಟ್ರಿಬ್ಯೂಟ್ ಮಾಡ್ತಾರೋ ಸಿನಿಮಾ ಇದೆ ಸರ್.